ಎಸ್, ಯು ಆರ್ ರೈಟ್. ನಾವೀಗ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣಂಗೆ ಯಾವ ಡ್ರೆಸ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತಿರೋದು. ಕೃಷ್ಣಂಗೆ ಯಾವ ಡ್ರೆಸ್ ಹಾಕೋದಂತ ಫೈನಲೈಸ್ ಆದಮೇಲೆ ಡೆಕೋರೇಷನ್ಸ್ ಮಾಡಲೇಬೇಕಿತ್ತಲ್ಲ. ಸೊ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿನ ತುಂಬ ಸ್ಪೆಷಲ್ ವೇಲ್ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಫ್ರಾಂಕ್ಲಿ ಸ್ಪೀಕಿಂಗ್, ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿನ ಆ್ಯಂಡ್ ಕೃಷ್ಣ ಕೂರ್ಸೋದನ್ನ ನಾವು ಯಾವತ್ತಿದ್ರೂ ನಮ್ಮ ದೇವಾಲಯದಲ್ಲಿ ಪೂಜಾ ರೂಮಲ್ಲಿ ಮಾಡ್ತಿದ್ವಿ. ಬಟ್ ಈ ಸಲ ನಾವು ಹಾಲಲ್ಲಿ ಮಾಡ್ತಿದ್ದೀವಿ. ಕೃಷ್ಣನ್ ಫ್ಲೂಟ್ ನೋಡಿದಾಗ ನಾನು ತುಂಬ ಎಕ್ಸೈಟ್ ಆಗಿ ನಾನೇ ಕೃಷ್ಣ ಆಗ್ತೀನಿ, ನಾನು ಚಿಕ್ಕನಿರ್ಬೇಕಾದ್ರೆ ಆಗ್ತಿದ್ನಲ್ಲ ಅದೇ ಥರ ಈ ಕೃಷ್ಣ ಆಗ್ಬಿಟ್ಟು ಎಲ್ಲರಿಗೂ ಆಶೀರ್ವಾದ ಕೊಡ್ತೀನಿ, ಇಂಥದ್ದಾಸ್ತು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಕೃಷ್ಣ ಹಿಂಗೆ ಉದ್ದ ಕೂದಲು ಇರುತ್ತೆ ಅಂತ ನಾನು ನನ್ನ ಕೂದಲು ಬಿಚ್ಕೊಂಡು ನಾನೇ ಕೃಷ್ಣ ಅಂತ ಚಿಕ್ಕನಿರ್ಬೇಕಾದ್ರೆ ಹೆಂಗೆ ಹೇಳ್ತಿದ್ದೆ ನಮ್ಮ ಮಮ್ಮಿಗೆ, ಅದೇ ಥರ ಎಲ್ಲರಿಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಫ್ಲೂಟ್ನ ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಕೃಷ್ಣನ್ ಆ್ಯಕ್ಟಿಂಗ್ ಮಾಡ್ತಾ ನನಗೂ ಸುಸ್ತಾಯಿತು, ಕೇಳ್ತಾ ಅವ್ರಿಗೂ ಸುಸ್ತಾಯಿತು. ಸೊ ಎಲ್ಲರೂ ಈಗ ಡೆಕೋರೇಷನ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ನಮ್ಮ ಆಂಟಿ ನಿದ್ದೆ ಮಾಡ್ತಿದ್ದಾರೆ. ಡೆಕೋರೇಷನ್ ಮಾಡ್ಕೊಂಡು ಎಲ್ಲರಿಗೂ ಸುಸ್ತಾಗೋದು ಅಂತ ಮೊದಲೇ ಝೊಮ್ಯಾಟೋಯಿಂದ ಊಟ ಆರ್ಡರ್ ಮಾಡಿದೆ. ನಾವೀಗ ಕೃತಂಗದಿಂದ ಫ್ಯಾಮಿಲಿ ಡಿನ್ನರಿಗಂತ ಸಂಡೇ ಅಂತ ಆ್ಯಂಡ್ ಅಂಕಲಿನ ಬರ್ಡೇ ಸ್ಪೆಷಲ್ ಅಂತ ಊಟ ತರಿಸಿದ್ದೀವಿ. ಸೊ ಎಲ್ಲರೂ ಈಗ ಆರಾಮಾಗಿ ರೌಂಡಾಗಿ ಸರ್ಕಲಲ್ಲಿ ಕೂತ್ಕೊಂಡು ತಿಂತೀವಿ. ಫ್ಯಾಮಿಲಿ ದಟ್ ಈಟ್ಸ್ ಟುಗೆದರ್ ಸ್ಟೇಸ್ ಟುಗೆದರ್. ಊಟ ತಿನ್ಕೊಂಡು ಹಂಗೆ ಕೂತ್ಕೊಂಡು ಬ್ಯಾಕ್ಗ್ರೌಂಡ್ ಅಂತೂ ರೆಡಿ ಆಯಿತು ನಮ್ಮ ಕೃಷ್ಣನ್ಗೆ. ಇನ್ನು ಮಿಕ್ಕಿದ್ದೆಲ್ಲ ಮಾಡಬೇಕು ಅಂತ ಸ್ಟಾರ್ಟ್ ಹಚ್ಕೊಂಡ್ವಿ. ಫೋಕಸ್ ಲೈಟಿನ ಆ್ಯಂಗಲ್ಲು ಹಾಗೆ ಸೀರಿಯಲ್ ಸೆಟ್ಟಿಂದ ಎಲ್ಲ ಲೈಟ್ಸ್ ಹೆಂಗೆ ಕನೆಕ್ಟ್ ಮಾಡಬೇಕಂತ ಕೃಷ್ಣಂಗೆ ಬಂದು ಒಂದು ಸತಿ ಕೂರಿಸಿದ್ವಿ. ದೇವಾಲಯದಿಂದ ಎತ್ಕೊಂಡ್ಬಂದಿದ್ವಿ, ಕೂರಿಸಿ ನೋಡಿ ತಿರ್ಗಾ ಹೋಗಿ ದೇವಾಲಯಕ್ಕೆ ದೇವ್ರಿಗೆ ಬಿಟ್ವಿ ಆ್ಯಕ್ಚುಲಿ. ಸೊ ದಿಸ್ ಇಸ್ ಹೌ ಬೇಸಿಕ್ಕಾಗಿ ಹೆಂಗೆ ಕಾಣುತ್ತೆ ಅಂತ ನಾವು ಡಿಸೈನ್ ಮಾಡಿದ್ದು. ನಾಳೆ ಇನ್ನೂ ಅರೇಂಜ್ಮೆಂಟ್ಸ್ ಚೆನ್ನಾಗಿರುತ್ತೆ, ಸೊ ಅದನ್ನು ನೋಡಿ ಎಂಜಾಯ್ ಮಾಡಿ. ಸೊ ನಾಳೆ ಯಾವ ಟಾಸ್ಕ್ ಆಗಬೇಕು, ಯಾರ್ಯಾರು ಆ ಟಾಸ್ಕ್ನ ಮಾಡಬೇಕು ಅಂತ ಡಿಸೈಡ್ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಒಂದೊಂದಾಗಿ ಎಲ್ಲ ಕೆಲಸನೂ ಚಿಕ್ಕದಾಗಿ ಮಾಡಿಕೊಂಡು ಇದೆಲ್ಲ ಮಾಡ್ತಾ ಆಗಲೇ 12 o'clock ಹೆಂಗೆ ಆಯಿತು ಅಂತ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಸೊ ದಟ್ಸ್ ಹೌ ನಾವು ಅರೇಂಜ್ಮೆಂಟ್ಸ್ ಮಾಡ್ತಾನೆ ಕೃಷ್ಣನ್ ಬರ್ಡೇನು ಆಯಿತು ಆ್ಯಂಡ್ ವಿ ಸ್ಟಾರ್ಟೆಡ್ ಟು ಸೆಲೆಬ್ರೇಟ್ ಇಟ್ ಆ್ಯಕ್ಚುಲಿ. ಕರೆಕ್ಟ್, ನಮ್ಗೆ ಬೆಣ್ಣೆ ಕೃಷ್ಣ ಅಂತ ಕರೀತಿದ್ರು. ಬೆಣ್ಣೆನ ಕೃಷ್ಣನ ಹತ್ರ ಇಡ್ತೀವಿ. ನಾವೀಗ ಬ್ರೈನ್ ಸ್ಟಾರ್ಮ್ ಮಾಡ್ತಿದ್ದೀವಿ ಐಡಿಯಾಸ್ನ, ಏನೇನು ಮಾಡೋದು ಹೆಂಗೆ ಮಾಡೋದು ಅಂತ. ಇವಳು ನೋಡಿದ್ದೆ ಮಾಡ್ತಿದ್ದಾಳೆ ರೆಡಿ ಆಗಲೇ. ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಡ್ತು. ರೆಡಿ ಆಗಿಬಿಟ್ಟಿದೆ ಮಾಲೆ. ಈಗ ಚೆಂಡು ಫುಲ್ ಚೆಂಡು ನೋಡ್ರಿ ಗೈಸ್, ನೋಡ್ರಿ ಏನು ಸಖತ್ತಾಗಿದೆ ನಮ್ಮ ಚೆಂಡು. ಮಾವಿನ ಎಲೆ ಹಾಕ್ಬೇಕಿತ್ತಲ್ಲ, ನಾಳೆ ಬೆಳಗ್ಗೆ ಹಾಕಿದ್ರೆ ಆಯ್ತು ಬಿಡಿ. ಫಸ್ಟ್ ಇದು ಸೊ 12 o'clock ಆಯಿತು ಅಂತ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ ಆರ್ತಿ ಜೊತೆಗೆ. ದಟ್ಸ್ ಹೌ ವಿ ಸೆಲೆಬ್ರೇಟ್ ಕೃಷ್ಣ ಜನ್ಮಾಷ್ಟಮಿ ಎವ್ರಿ ಇಯರ್. ಹೇಗೆ ಮನುಷ್ಯದ ಬರ್ಡೇ 12 o'clockಗೆ ಮಾಡ್ತೀವಿ, ಹಂಗೇನೆ ದೇವ್ರದ್ದು ಬರ್ಡೇ ಡಾನ್ಸ್ ಹಾಕ್ಕೊಂಡು 12 o'clock ಮಾಡ್ತೀವಿ. ಕೃಷ್ಣ ಮುರಾರಿ ಅದು ಸೊ ಇದೇನಿದು ಮಮ್ಮಿ? ಇದು ಪಂಜೀರಿ ಅಂತ ಗೋಧಿ ಹಿಟ್ಟಿನಿಂದ ಮಾಡಿರ್ತೀವಿ. ಕೃಷ್ಣ ದೇವರಿಗೆ ತುಂಬ ಇಷ್ಟ ಅಂತ ಮಾಡಿರೋದು. ಸೊ ಈಗ ನಾವು ಪ್ಯಾಕ್ ಮಾಡ್ತಿದ್ದೀವಿ ನಾಳೆ ಬಂದವ್ರಿಗೆಲ್ಲರಿಗೂ ಪ್ರಸಾದ ಕೊಡೋಕ್ಕೆ. ಸೊ ಇಟ್ಸ್ 12:15. ಈಗ ತಾನೇ ಡ್ಯಾನ್ಸ್ ಆಡಿ ಫುಲ್ಲು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ದೇವ್ರದ್ದು. ಆ್ಯಂಡ್ ನೌ ವಿ ಆರ್ ಡೂಯಿಂಗ್ ದಿಸ್. ಸೊ ಪ್ರಸಾದ ಪ್ಯಾಕಿಂಗ್ ಆದಮೇಲೆ ನಾವೆಲ್ಲರೂ ಆರತಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆಬ್ವಿಯಸ್ಲಿ ಡೈಲಿ ಅಂತೂ ಈ ಆರತಿ ಹಾಡಲ್ವಲ್ಲ. ಸೊ ನಮಗೆ ಆ ಟೋನ್ ಸೆಟ್ ಮಾಡಿಕೊಂಡು ನೀಟಾಗೆಲ್ಲ ಲಿರಿಕ್ಸ್ ಕಲ್ತ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು. ಪ್ರಾಕ್ಟೀಸ್ ಮಾಡಿಕೊಂಡು ಮಲಗದೆ ಒಂದು 3 ಗಂಟೆ ಆಯ್ತೇನೋ ಆಲ್ಮೋಸ್ಟು. ಬೆಳಗ್ಗೆ 5:30ಗೆ ಎದ್ದು ಒಂದು 6:30ಗೆಲ್ಲ ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಿ. ನಮಸ್ಕಾರ ಎಲ್ರಿಗೂ, ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಮೊದಲಿಗೆ ನನ್ನ ಹಾಗೂ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ವ್ಲಾಗು ಕಂಪ್ಲೀಟ್ ಆಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ಸಿಗೆ ಡೆಡಿಕೇಟ್ ಆಗಿದೆ. ನಮ್ಮ ಮನೇಲಿ ಪ್ರತಿ ವರ್ಷವೂ ತುಂಬಾ ಗ್ರ್ಯಾಂಡ್ ವೇಲಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಕೂಡ ನಾವು ಶ್ರೀಕೃಷ್ಣ ನನ್ನ ಇಷ್ಟ ದೇವತೆ ಅವರ ಬರ್ಡೇನ ತುಂಬಾ ಗ್ರ್ಯಾಂಡ್ ವೇಲಿ ಸೆಲೆಬ್ರೇಟ್ ಮಾಡ್ತೀವಿ.
ಮಾಡ್ತಿದ್ದೀವಿ. ಯಾವತ್ತೂ ಈ ಥರದ್ದು ತೋರಿಸಿರಲಿಲ್ಲ, ಬಟ್ ಈ ವರ್ಷನೇ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಐ ಥಾಟ್ ಆಫ್ ಜಸ್ಟ್ ಶೋಯಿಂಗ್ ಇಟ್ ಟು ದ ವರ್ಲ್ಡ್, ಲೈಕ್ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಈ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ. ನೆನ್ನೆದು ಒಂದಿಷ್ಟು ರೆಕಾರ್ಡಿಂಗ್ ಮಾಡಿದ್ದನ್ನ ಆ್ಯಡ್ ಮಾಡಿರ್ತೀನಿ ಈ ವಿಡಿಯೋಕ್ಕಿಂತ ಮುಂಚೆ. ಆ್ಯಂಡ್ ಆಲ್ಸೋ ಇವತ್ತು ಪೂರ್ತಿ ಆಗಿರೋ ಸೆಲೆಬ್ರೇಷನ್ಸ್ನ ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕಂತ. ಸೊ ಪ್ಲೀಸ್ ಸಿ ಆ್ಯಂಡ್ ಟೈಪ್ ಜೈ ಶ್ರೀ ಕೃಷ್ಣ ಇನ್ ದ ಕಮೆಂಟ್ಸ್. ಫಸ್ಟು ನಾವು ಇಲ್ಲಿ ದೇವ್ರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿನ. ಅದಾದಮೇಲೆ ಹೊರಗೆ ನೀಟಾಗಿ ಡೆಕೋರೇಷನ್ ಇಟ್ಕೊಂಡು ಅಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಲಾಸ್ಟ್ ಮಿನಿಟಲ್ಲಿ ಒಂದಿಷ್ಟು ಸಾಮಾನು ತೊಗೊಂಡಿರಲಿಲ್ಲ ಅಂತ ಶಾಪಿಂಗಿಗೆ ಅಂತ ಅಂಕಲ್ ಜೊತೆಗೆ ಹೋದೆ. ಅದಕ್ಕಿಂತ ಮುಂಚೆ ಗೋಪಾಲಸ್ವಾಮಿ ಟೆಂಪಲ್ ಮಧ್ಯದಲ್ಲಿ ಸಿಕ್ತು. ಸೊ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಅಲ್ಲಿಗೆ ಫಸ್ಟ್ ಹೋದೆ. ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಈ ವರ್ಷವೂ ಹೋಗಿದ್ದೆ. ಸೊ ಐ ಗಾಟ್ ಅನ್ ಆಪರ್ಚುನಿಟಿ ಯುವಾಲೆ ಆಡ್ಸಕ್ಕಂತ ಕೃಷ್ಣನಿಗೆ. ಇದಾದ ಕೂಡಲೇ ವಿ ವೆಂಟ್ ಟು ಇಂಡಿಯಾ ಸ್ವೀಟ್ ಹೌಸ್. ಇಟ್ಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ನಮ್ಮ ಕೃಷ್ಣನ ಪ್ರಸಾದ ಈ ಸತಿ ಇಲ್ಲೇ ರೆಡಿ ಮಾಡಿಸ್ತಿರೋದು ನಾವು. ಇಂಡಿಯಾ ಸ್ವೀಟ್ ಹೌಸ್ ಇನ್ ಕಸ್ಟಮರ್ ಸರ್ವಿಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಸ್ವೀಟ್ಸ್ನು ನೀಟಾಗಿ ಪ್ಯಾಕ್ ಮಾಡಿ ನಾನು ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ದೆ, ಸೇಯಿಂಗ್ ದ್ಯಾಟ್ ಎಲ್ಲ ಸ್ವೀಟಿನ ಹೆಸರು ಬರ್ದು ಚೀಟಿಲಿ ಒಳಗಡೆ ಹಾಕಿ, ಬಿಕಾಸ್ ನನಗೆ ರೀಲ್ ಶೂಟ್ ಮಾಡಬೇಕಿತ್ತು ಫ್ರಾಂಕ್ಲಿ ಸ್ಪೀಕಿಂಗ್. ಸೊ 56 ಸ್ವೀಟ್ಸ್ನ ನೀಟಾಗಿ ಚೀಟಿಲಿ ಬರೆದು ಒಳಗಡೆ ಹಾಕಿದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ ಬೈ ದ ಸರ್ವಿಸ್. ಬಟ್ ಒಂದೇನಂದರೆ ಆ್ಯಕ್ಚುಲಿ ಅವ್ರು ತುಂಬ ಡಿಲೇ ಮಾಡಿದ್ರು. ಅದು ಅವ್ರದ್ದು ಪ್ರಾಬ್ಲಮ್ ಇಲ್ಲ, ಆ್ಯಕ್ಚುಲಿ ಸ್ಟಾಕ್ಸ್ ಬರೋದೇ ಲೇಟ್ ಆಯಿತು. ಆ್ಯಂಡ್ ನಾವು ಕೃಷ್ಣನಿಗೆ ಫ್ರೆಶ್ ಆಗಿರೋ ಸ್ವೀಟ್ಸೇ ಬೇಕು ಅಂತ ಹೇಳಿದ್ರಿಂದ ದೇ ಡಿಂಟ್ ಪ್ಯಾಕ್. ಹೊಸ ಸ್ಟಾಕ್ ಬಂದ ಮೇಲೇ ಪ್ಯಾಕ್ ಮಾಡಿದ್ದು. ಸೊ ಆಲ್ಮೋಸ್ಟ್ 1 hour ಏನೋ ಕಾಯಿಸಿದ್ರು ಅಲ್ಲಿ. ಸೊ ನಮ್ದೀಗ ರೆಡಿ ಆಗಿಬಿಟ್ಟಿದೆ ಸ್ವೀಟ್ಸು. ಸೊ ಸ್ವೀಟ್ಸ್ ಎಲ್ಲ ತೊಗೊಂಡು ಪೇಮೆಂಟ್ ಮಾಡಿಕೊಂಡು ವಿ ಜಸ್ಟ್ ಲೆಫ್ಟ್ ಟುವರ್ಡ್ಸ್ ಆರ್ ಹೋಮ್. ಸೊ ಪ್ರಿಪ್ರೇಷನ್ಸ್ ಇನ್ನೂ ನಡೀತಾ ಇದೆ. ಇಲ್ಲಿ ನೋಡಿ ಡಿಂಕಿ ಎಷ್ಟು ಚೆನ್ನಾಗಿ ಇದ್ರಲ್ಲೇ ಕಾಣ್ತಿದ್ದಾಳೆ, ಮಿರರ್ ಎಫೆಕ್ಟ್ ಫುಲ್ಲು. ನಮ್ಮಮ್ಮ ಏನಮ್ಮ ಮಾಡ್ತಿದ್ಯಾ? ಅರೇಂಜ್ ಮಾಡಬೇಕು ಈಗ ಪ್ರಸಾದ. ಏನೋ ಸರ್ಪ್ರೈಸ್ ಇದೆ, ನಾನು ಈಗಲೇ ಹೇಳಲ್ಲ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೋಡ್ತಾ ಇರಿ ವಿಡಿಯೋ. ನನಗೆ ನಾನು ಒಳ್ಳೆ ಚಿಕ್ಕ ಮಗು ಥರ ಎಲ್ಲ ಸ್ವೀಟ್ ಬಾಕ್ಸು ನೀಟಾಗಿ ಪಿರಮಿಡ್ ಥರ ಅರೇಂಜ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಾವೀಗ ಒಂದೊಂದಾಗಿ ಅರೇಂಜ್ ಮಾಡ್ತಾ ಇದ್ದೀವಿ ಸ್ವೀಟ್ಸ್ನ. ಈ ಕಡೆ ರೆಕಾರ್ಡ್ ಮಾಡಿಕೊಂಡು ಟೈಮ್ ಲ್ಯಾಪ್ಸಲ್ಲಿ, ಮತ್ತು ಈ ಕಡೆ ಇದು ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಮಮ್ಮಿ ಕೈ ಖಾಲಿಯೋ? ಏನು ತಿನ್ನಕ್ಕೆ ರೆಡಿನೋ ನೀವೇನು? ನಮ್ಮಮ್ಮ ಜೋಲ್ ಸುರ್ಸ್ಕೊಂಡು ಕೂತಿದ್ದಾರೆ ತಿನ್ಬೇಕು ಅಂತ. ಆಹಾ, ಎಲ್ಲ ಶುಗರ್ ಫ್ರೀನೇ ಕೊಡೋದು ನಿಮಗೆ. ब्राउन कलर थी। हाँ वो जाजी कोकोनट बर्फी. हाँ बर्फी डालना वो ಸ್ಟೇಷನಿಗೆ ಯಾಕೆ ಬಂದಿದ್ದೀನಿ ಅಂತ ಶಾಕ್ ಆಗ್ಬಿಟ್ರ? ಇಲ್ಲ, ನಮ್ಮ ತಂಗಿ ಈಗ ಹಂಸಂದ್ರಕ್ಕೆ ಹೋಗ್ತಿದ್ದಾಳೆ ಊರಿಗೆ ಆ್ಯಕ್ಚುಲಿ. ಸೊ ರೈಲ್ವೆ ಸ್ಟೇಷನಿಗೆ ಹೋಗಿ ನಮ್ಮ ತಂಗಿಗೆ ಬಿಟ್ಟು ಅವಳಿಗೆ ಸಿ ಆಫ್ ಮಾಡ್ಕೊಂಡು ಬಾಯ್ ಮಾಡಿಕೊಂಡು ಅವಳು ಊರ ಕಡೆಗೆ ಹೋದ್ಲು. ನಾನು ಈ ಕಡೆಗೆ ವಾಪಸ್ ಬಂದಾದ್ಮೇಲೆ ಕೃಷ್ಣಂಗೆ ಅಭಿಷೇಕ ಮಾಡಿಸ್ಬೇಕಿತ್ತು, ಅದ್ರ ಪ್ರಿಪ್ರೇಷನ್ ಮಾಡಿ ಅಭಿಷೇಕ ಮಾಡೋಕ್ಕಂತ ಈಗ 5 ಎಲಿಮೆಂಟ್ಸು ಪಂಚಾಮೃತದಲ್ಲಿ ಏನೇನು ಯೂಸ್ ಮಾಡ್ತೀವೋ ಅದು ಪ್ಲಸ್ ತುಳಸಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟು ಶ್ರೀಕೃಷ್ಣ ಲಡ್ಡು ಗೋಪಾಲಿಂದು ಅಭಿಷೇಕ ಮಾಡ್ತೀವಿ, ಅದು ತೋರಿಸ್ತೀನಿ ಬನ್ನಿ. ತುಪ್ಪ, ಸಕ್ಕರೆ, ಕರ್ಡು, ಮೊಸರು, ಹಾಲು, ಹನಿ ಆ್ಯಂಡ್ ಆಲ್ಸೋ ಗಂಗಾಜಲ, ಅದ್ರ ಜೊತೆಗೆ ತುಳಸಿ ಅಭಿಷೇಕ. ಸೊ ಅದು ಮಾಡೋಕ್ಕಿಂತ ಮುಂಚೆ ಫಸ್ಟು ಈಗ ಕೃಷ್ಣನ ತೊಟ್ಲು ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಅದೇ ಮಲ್ಲಿಗೆ ಹೂವದಿಂದ ಟೀ ಕುಡ್ಡಿಂದಿದೆ ಇದು ಕೃಷ್ಣನ ತೊಟ್ಲು, ಅದಕ್ಕೆ ಮಲ್ಲಿಗೆ ಹೂವು ಕಟ್ಟಿ. ಆ್ಯಂಡ್ ಇದೇನಿದು? ಓಕೆ, ಇದು ಡ್ರೆಸ್ಸು, ಇದು ಪೋಷಾಕ್ ಡ್ರೆಸ್ಸು ಕೃಷ್ಣಂದು. ಯಾವ್ದು ಹಾಕೋದು ಇವತ್ತು? ಯಾವ್ದು ಹಾಕೋಣಪ್ಪ? ಚಿಕ್ಕದಿದ್ರೆ ಸರಿಗಿರುತ್ತೆ ಅನ್ಕೊಂತೀನಿ, ನೀಟಾಗಿ ಬರುತ್ತೆ ನೋಡೋಣ ಯಾವ್ದು ಸರಿ. ಹಾಂ. ಆ್ಯಂಡ್ ರೆಡಿ ಆಗ್ತಾ ಇದ್ದಾರೆ. ಸೊ ನೋಡಿ ಈ ಥರ ಡೆಕೋರೇಷನ್ ಇದೆ. ಇನ್ನು ನೀಟಾಗಿ ಆಮೇಲೆ ತೋರಿಸ್ತೀನಿ ನಿಮಗೆ, ಜಸ್ಟ್ ಅ ಗ್ಲಿಮ್ಸ್. गद्दी तो आ रही है ठीक से, छोटा वाला ही पहनो, सुंदर दिखेगा शायद. ನಮ್ಮ ಕೃಷ್ಣ ಅವ್ರಿಗೆ ಬೆಡ್ ರೆಡಿ ಮಾಡ್ತಿದ್ದೀವಿ, ಸೋಫಾ ಸೆಟ್. सिंहासन ಯೋಗಾಲಿ ಸಿಂಹಾಸನ, ಕರೆಕ್ಟ್.
ನಾವೀಗ ಅಭಿಷೇಕ ಸ್ಟಾರ್ಟ್ ಮಾಡ್ತೀವಿ. मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतेरखिलं मधुरं. ಸೊ ಈಗ ಲಡ್ಡು ಗೋಪಾಲ್ಗೆ ರೆಡಿ ಮಾಡಿಸಿದ್ವಿ, ಅಭಿಷೇಕ ಮಾಡಿ ಹೊಸ ಡ್ರೆಸ್ ಹಾಕ್ಸಿದ್ವಿ. ಈಗ ಅವ್ರಿಗೆ ಶೃಂಗಾರ ಮಾಡ್ತೀವಿ. ಮಮ್ಮಿ ಅದು ತೋರ್ಸು ಏನಾಗ್ತಿದ್ದೀವಿ ಅಂತ. ಇದರ ಮುಕುಟ, ಕಣ್ಣಿನ ಸರ, ಕೊರಳು ಅದು ಆ್ಯಂಡ್ ಬಾಸುರಿ ಅಂದರೆ ಫ್ಲೂಟು ಅದೆಲ್ಲ ಹಾಕ್ತೀವಿ. लड्डू गोपाल हटाओ तो हाथ अंदर दे दो. आ जाओ चलो. हाथी घोड़ा पाल की जय कन्हैया लाल की, हाथी घोड़ा पाल की जय कन्हैया लाल की, हाथी घोड़ा पाल की जय कन्हैया लाल की, हाथी घोड़ा पाल की जय कन्हैया लाल की. ठीक से पकड़, वो ठीक से गद्दी नीचे कर, गद्दी नीचे कर. कौन सी ये? हाँ वो गद्दी थी, ये बाद में लगाना. हाँ बाद में लगाना. ಸೊ ಶ್ರೀಕೃಷ್ಣನ್ ಕೂರ್ಸಾದ್ಮೇಲೆ ಆ್ಯಕ್ಚುಲಿ ಈಗ ನಮ್ಮ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಒಂದು ಪೂರ್ಣಾಕಾರ ಸಿಕ್ತು ನಮ್ಮ ಡೆಕೋರೇಷನ್ಸ್ಗೆ. ನೋಡಿ ಈಗ ಎಷ್ಟು ಚಂದ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಲೇಡೀಸು ಯಾರಾದರೂ ಅರ್ಶಿನ ಕುಂಕುಮಕ್ಕೆ ಬಂದರೆ ಅಥವಾ ದರ್ಶನ ಮಾಡೋಕ್ಕೆ ಬಂದರೆ ಅವರಿಗೆ ಎಲೆ ಅಡಿಕೆ ಹಾಗೂ ಪ್ರಸಾದ ಕೊಡೋಣ ಅಂತ ನಮ್ಮ ಮಮ್ಮಿ ಅರೇಂಜ್ ಮಾಡ್ತಾ ಇದ್ದಾರೆ. ಮಮ್ಮಿ ಆಹಾ ನೈಸ್. ಅಜ್ಜಿ ಫುಲ್ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂಕಲ್ ಜೊತೆಗೆ. ಆ್ಯಂಡ್ ಆಲ್ಸೋ ಈ ಫೋಕಸ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಇಟ್ಸ್ ಟೈಮ್ ಟು ವರ್ಷಿಪ್ ಅವರ್ ಲಾರ್ಡ್ ಕೃಷ್ಣ. ಸೊ ದೀಪಗಳೆಲ್ಲ ಹಚ್ಕೊಂಡು ಇನ್ನೇನು ಪೂಜೆ ಮಾಡೋಣ ಅಂತ ನಾವೆಲ್ಲ ರೆಡಿಯಾಗಿ ಬಂದ್ವಿ. ಮಮ್ಮಿ ದೀಪ ಹಚ್ಚಿದ್ರು. ದೀಪ ಹಚ್ಮೇಲೆ ಇನ್ನೇನು ಆರತಿ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಈಗ ಬಿಫೋರ್ ದಟ್ ನಿಮಗೆ ನಮ್ಮ ತುಳಸಿ ಕಟ್ಟೆಯಿಂದ ಕೃಷ್ಣನ ಪಾದ ಬರ್ಕೊಂಡು ಕೃಷ್ಣ ಜನ್ಮಾಷ್ಟಮಿ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಮೇಯ್ನಾಗಿ ಹೊರಗಡೆ ಇಟ್ಟಿರೋ ಕೃಷ್ಣನ್ವರೆಗೂ ಈ ಪಾದಗಳನ್ನು ನಾವು ಬರಿತಾ ಹೋದ್ವಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಬರೀತಾರೆ. ನಿಮ್ಮ ಮನೇಲೂ ಬರೀತಾರಲ್ಲ ಈ ಥರದ್ದು? ಕಮೆಂಟ್ ಮಾಡಿ. ಸೊ ಈಗ ಇಟ್ಸ್ ಟೈಮ್ ಟು ಡೂ ಆರತಿ ಟು ಅವರ್ ಗಾಡ್. ಸೊ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವ್ದೇವನ್ ಪೂಜೆ ಮಾಡೋಕ್ಕಿಂತ ಮುಂಚೆ ವಿಘ್ನಹರ್ತ ವಿಘ್ನೇಶ್ವರ ಗಣೇಶನ ಪೂಜೆ ಫಸ್ಟ್ ಮಾಡ್ತೀವಿ. ಸೊ ಗಣೇಶನ ಆರತಿ ಫಸ್ಟ್ ಹಾಡಿದ್ವಿ. ಅದಾದಮೇಲೆ ನಮ್ಮ ಶ್ರೀಕೃಷ್ಣನ ಆರತಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ದೇವ್ರದ್ದು ಆರತಿ ಹಾಡಬೇಕಾದ್ರೆ ನಮಗೆ ಅಷ್ಟು ಫೀಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೃಷ್ಣನ ಆರತಿ ಹಾಡಬೇಕಾದ್ರೆ ಮನಸ್ಸು ತುಂಬಾ ಖುಷಿಯಾಗಿಬಿಡುತ್ತೆ. ನಾವೆಲ್ಲ ಡ್ಯಾನ್ಸ್ ಆಡೋಕ್ಕೂ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ಆಟೋಮೆಟಿಕ್ಲಿ ಇಟ್ ಹ್ಯಾಪನ್ಸ್. ಜೈ हाथी घोड़ा पाल की जय कन्हैया लाल की. ಇಷ್ಟು ಐಟಮ್ಸ್ ಟೋಟಲ್ 56 ಸ್ವೀಟ್ಸು ಇಂಡಿಯಾ ಸ್ವೀಟ್ ಹೌಸಿಂದ ತೊಗೊಂಡಿವಿ. ಆ್ಯಂಡ್ ಇಲ್ಲಿ ಮಿಕ್ಕಿದೆಲ್ಲ ಅದು ನಮ್ಮ ಮನೇಲಿ ಮಾಡಿರೋದು. ಸೊ ಓವರ್ ಆಲ್ 70 ಸ್ವೀಟ್ಸ್ ಇದೆ. ಸೊ ದಟ್ಸ್ ಹೌ ವಿ ಸೆಲೆಬ್ರೇಟ್. ಜೈ ಶ್ರೀ ಕೃಷ್ಣ, ರಾಧೆ ರಾಧೆ. ಸೊ ಈಗ ಕೃಷ್ಣ ದೇವರಿಗೆ ಇಷ್ಟವಾಗಿದ್ದು ಗೊಜೋಲಕ್ಕಿ, ಅವಲಕ್ಕಿ ತುಂಬ ಇಷ್ಟ ಅಲ್ಲ, ಸೊ ಗಜ್ಜವಲಕ್ಕಿ ಮಾಡಿದ್ದೀವಿ. ಆ್ಯಂಡ್ ಮಾರ್ವಾಡಿ ಇದ್ದಿದ್ದು ಪಂಜೀರಿ ಅಂತ ಗೋಧಿ ಹಿಟ್ಟಿಂದ ಮತ್ತು ಮೆಂತ್ಯದಿಂದ. ಆ್ಯಂಡ್ ಈಗ ಸರ್ವ್ ಮಾಡೋಕ್ಕೆ ಬಾಳೆಹಣ್ಣು ಜೊತೆ. ಸೊ ಬರೋರ್ಗೆಲ್ಲರಿಗೂ ಇದು ಕೊಡ್ತೀನಿ ಗೈಸ್. ಅದು ಮೆಂತ್ಯ ಅಲ್ಲ, ಧನಿಯಾ. ನಮ್ಮ ಮಮ್ಮಿ ಮಗು ಕೂಗಿದ್ರು ಈಗ. ಇದು ಗೋಧಿ ಹಿಟ್ಟಿಂದು ಆ್ಯಂಡ್ ಇದು ಧನಿಯಾದು. ಸಾರಿ, ಕರೆಕ್ಷನ್ ಗಾಯ್ಸ್, ಕರೆಕ್ಷನ್.
ಸಂಜೆ ಆಗ್ತಾ ಆಗ್ತಾ ನಾವು ಆಲ್ಮೋಸ್ಟ್ 7 ಗಂಟೆಗೆ ಎಲ್ಲರಿಗೂ ಕರೆದಿದ್ವಿ ಸುತ್ತಮುತ್ತ. ಸೊ ಎಲ್ಲರೂ ಬರೋದು ಒಂದೊಂದಾಗಿ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದೇನೆಂದರೆ ಮಕ್ಕಳು ಬರ್ತಾರೆ ಅಂತ ಮಕ್ಳಿಗಂತ ಮೊದಲೇ ನಾವು ಒಂದಿಷ್ಟು ಐಟಮ್ ತಂದು ಇಟ್ಕೊಂಡಿದ್ವಿ. ಸ್ಕೆಚ್ ಬುಕ್ಕು, ಸ್ಕೆಚ್ ಪೆನ್ಸು, ಅದನ್ನ ಮಕ್ಳಿಗೆಲ್ಲ ಕೊಟ್ವಿ. ಆ್ಯಕ್ಚುಲಿ ದೇ ಫೆಲ್ಟ್ ವೆರಿ ಗುಡ್. ಅಷ್ಟೊತ್ತಿಗೆ ನಮ್ಗೆ ಗೊತ್ತಿರೋ ಒಂದು ಮಗು ಖುಷಿ ಅಂತ, ಈ ಹುಡುಗಿ ಕೃಷ್ಣನ್ ಡ್ರೆಸ್ ಹಾಕೊಂಡು ಎಷ್ಟು ಕ್ಯೂಟಾಗಿ ಫ್ಲೂಟ್ ಉತ್ತಾ ಬಂದು ಆಶೀರ್ವಾದ ತೊಗೊತಿದ್ಲು. ವಿ ಫೆಲ್ಟ್ ವೆರಿ ಹ್ಯಾಪಿ. छोटे बच्चे के लिए ना बच्चों को खुशी को स्पेशल गिफ्ट. ಓ ಕಾಣ್ತಿಲ್ವಾ? ಚಡಾ ಗೋಜಾವಲ್ ಅಕ್ಕಿ ಹೊಟ್ಟೆ ಜಾಸ್ತಿ ಹಸಿತಿದೆ. ಸೊ ಐ ಆಮ್ ಜಸ್ಟ್ ಈಟಿಂಗ್ ತುಂಬ ಹೊಟ್ಟೆ ಹಸಿತಿತ್ತು. ಎಲ್ಲರಿಗೂ ಸರ್ವ್ ಮಾಡಿ ಮಾಡಿ ಇಲ್ಲಿ ನೋಡಿ ನಮ್ಮ ಮುದ್ದು ಕೃಷ್ಣ. ನಿಮ್ದೆಲ್ಲ ಸೆಲೆಬ್ರೇಷನ್ ಹೆಂಗಾಯಿತು? ಹೆಂಗಾಯಿತು? ಚೆನ್ನಾಗಿತ್ತಾ? ಕಮೆಂಟಲ್ಲಿ ಹಾಕಿ. ಓಹೋ ಸೂಪರಾಗಿ ಬರ್ಸ್ತಿದ್ಯಾ. ನಿನ್ನ ಹೆಸರೇನು? ಖುಷಿ. ಸೊ ನಮ್ಮ ಖುಷಿ ಚಾಂಪಿಯನ್ ಅವರು ಶ್ರೀಕೃಷ್ಣನ್ ಡ್ರೆಸ್ ಹಾಕೊಂಡು ಬಂದಿದ್ರು ಆ್ಯಂಡ್ ಈಗ ಆರಾಮಾಗಿ ಊಟನ ಉತ್ತಾ ಇದ್ದಾರೆ. ಓ ರಾಧೆ ರಾಧೆ, ಥ್ಯಾಂಕ್ ಯು. ಸ್ವಿಗ್ಗಿದ್ ಬೆಲೂನ್ ಇತ್ತು, ಈ ಚಿಕ್ಕ ಮಗು ಕಾಯ್ರಾ ಅಂತ. ಇವಳು ಅದ್ರ ಮೇಲೆ ಆರಾಮಾಗಿ ಸ್ಕೆಚ್ ಪೆನ್ ಕೊಟ್ಟಿದ್ವಿ, ಅದನ್ನ ಬರ್ದಾಕಿದ್ಲು. ಎಷ್ಟು ಜೋರಾಗಿ ಬರೀತಿದ್ದಾರೆ ಅಂದರೆ ಎಲ್ಲಿ ಹೊಡೆದೋಗುತ್ತೋ ಅಂತ ಭಯ ಆಗ್ತಿದ್ದ ಗೈಸ್. ನಮಗಂತೂ ತುಂಬ ಭಯ ಆಗುತ್ತೆ. ಈ ಮಕ್ಕಳು ಅಲ್ಲಿ ಹೆಂಗೆ ಧೈರ್ಯದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ಇದಾದಮೇಲೆ ಆಲ್ಮೋಸ್ಟ್ ಇಟ್ ವಾಸ್ 10:30 ಆರ್ 11 o'clock ಟು ಬಿ ಪ್ರಿಸೈಸ್. ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ಸು ಜೈನ್ ಭವನಲ್ಲಿ ನಡೀತಿತ್ತು, ಇಸ್ಕಾನ್ ಸೆಂಟರ್ ಕಡೆಯಿಂದ. ಸೊ ಅಲ್ಲಿಗೆ ಇನ್ವೈಟ್ ಮಾಡಿದರು ನನ್ನ. ಸೊ ಅಲ್ಲಿಗೆ ಹೋದೆ. ಬೆಳಗಿಂದ ಟೈಮ್ ಸಾಕಾಗಿರಲಿಲ್ಲ, ಅಟ್ಲೀಸ್ಟ್ ನೈಟ್ ಆದರೂ ದರ್ಶನ ಮಾಡ್ಕೊಂಬರೋಣ ಅಲ್ಲಿ ಕೃಷ್ಣಂದು ಅಂತ ಅಲ್ಲಿಗೆ ಹೋದೆ. ಎಂಟ್ರೆನ್ಸಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಟೀಕಾ ಇಟ್ಟರು, ಅದು ಹಾಕ್ಸ್ಕೊಂಡು ನಿಯರ್ಲಿ ಬೀಳ್ತಾ ಬೀಳ್ತಾ ಬಚಾವಾಗಿ ಒಳಗಡೆ ಕೊಟ್ಟೆ. ಅಲ್ಲಿ ಒಳಗಡೆ ನಡೀತಿರುವ ಪೂಜೆ, ಕೀರ್ತನೆ ಹಾಗೂ ಭಜನೆಗಳು ನೋಡಿಕೊಂಡು ನನಗಂತೂ ಒಂದು ವರ್ಡ್ ಸಿಗಲಿಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಫ್ರಮ್ ಇನ್ಸೈಡ್. ಸೊ ಮೇಲ್ಗಡೆ ಪೂಜೆ ಅಟೆಂಡ್ ಮಾಡಿಕೊಂಡು ಕೆಳಗಡೆ ಬಂದ್ವಿ ಪ್ರಸಾದಕ್ಕಂತ. ಕೆಳಗಡೆ ಏರಿಯಾನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಆ್ಯಕ್ಚುಲಿ. ಮೇಲ್ಗಡೆ ಎಷ್ಟೊಂದು ಫಾಲೋವರ್ಸು, ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ ಸೀಯಿಂಗ್ ಆ್ಯಂಡ್ ಸ್ಪೀಕಿಂಗ್ ಟು ದೆಮ್. ಕೆಳಗಡೆ ವಿಷ್ಣು ಅವತಾರ ಹಾಗೂ ಕೃಷ್ಣ ಲೀಲೆಗಳ ಬಗ್ಗೆ ಹಲವಾರು ಪೋಸ್ಟರ್ಸ್ ಇದ್ವು. ಹಾಗೇ ಇಸ್ಕಾನ್ ಆ್ಯಂಡ್ ಇಸ್ಕಾನ್ ಇನ್ ಮೇನ್ ಪರ್ಪಸ್ ಏನೋ ಅದ್ರ ರಿಲೇಟೆಡ್ ಎಷ್ಟೋ ಐಟಮ್ಸ್ ಇತ್ತು. ಆಲ್ಸೋ ಅಲ್ಲಿ ಹರೇ ಕೃಷ್ಣ ಹರೇ ರಾಮ ಜಪ ಮಾಡೋಕ್ಕಂತ 108 ಸ್ಕ್ವೇರ್ ಬಾಕ್ಸಸ್ ಇತ್ತು, ಅಲಾಂಗ್ ವಿತ್ ಆಲ್ ದ ಬುಕ್ಸ್ ಆ್ಯಂಡ್ ಗುಡ್ ಮೆಟೀರಿಯಲ್ಸ್. ಸೊ ಅಂಕಲ್ ಜೊತೆ ಪ್ರಸಾದ ತಿನ್ನೋಕ್ಕಂತ ಹೋದೆ. ಬಿಸಿಬೇಳೆ ಬಾತ್ ಹಾಗೂ ಸಾಬುದಾನ ಖಿಚಡಿ ಕೊಟ್ಟಿದ್ರು, ಅದು ಸಾತ್ವಿಕಾಗೇ ಇತ್ತು.
ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 11:30 ಈಗ ಹರೇ ಕೃಷ್ಣ ಹರೇ ರಾಮ ಅಂತ ಜಪ ಮುಗಿಸ್ಕೊಂಡು ಐ ಆಮ್ ಜಸ್ಟ್ ಗೋಯಿಂಗ್ ಟುವರ್ಡ್ಸ್ ಮೈ ಹೋಮ್. ಮನೆಗೆ ಹೋಗ್ಬಿಟ್ಟು 12 o'clock ಮಂಗಳಾರತಿ ಇರುತ್ತೆ, ಸೊ ಅದನ್ನ ಮಾಡ್ತೀನಿ ಹೋಗ್ಬಿಟ್ಟು. ಗಿರಿಧರ ಕೃಷ್ಣ ಮುರಾರಿ ಕಿ, ಗಿರಿಧರ ಕೃಷ್ಣ ಮುರಾರಿ ಕಿ, ಕೃಷ್ಣ ರಾಧೆ ರಾಧೆ ಪ್ಯಾರಿ ಕಿ, ಶ್ರೀ ಗಿರಿಧರ ಕೃಷ್ಣ ಮುರಾರಿ ಕಿ, ಆರತಿ ಕುಂಜ ಬಿಹಾರಿ ಕಿ, ಶ್ರೀ ಗಿರಿಧರ ಕೃಷ್ಣ. ಸೌತೆಕಾಯಿ ಕಟ್ ಮಾಡೋದು ಇಟ್ಸ್ ಅ ಏಜ್ ಓಲ್ಡ್ ಟ್ರೆಡಿಷನ್. ಸೌತೆಕಾಯಿ ಕಟ್ ಮಾಡೋದು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಕೃಷ್ಣನ ಬರ್ತ್ ಆಗಿದೆ, ಈಗ ಕೃಷ್ಣ ಈಗ ಭೂಲೋಕಕ್ಕೆ ಬಂದಿದ್ದಾರೆ ಅಂತ. ಶ್ರೀ ಗಿರಿಧರ ಕೃಷ್ಣ ಮುರಾರಿ ಕಿ, ಮೇವೆ ಜಂತಿ ಮಾಲಾ, ಬಜಾವೆ ಮುರಳಿ ಮಧುರ ಮಾಲಾ, ಕುಂದನ ಕರಕಾರ, ಆರತಿ ಕುಂಜ ಬಿಹಾರಿ ಕಿ, ಶ್ರೀ ಗಿರಿಧರ ಕೃಷ್ಣ ಮುರಾರಿ. मक्खन गिर रहा है। तो देखती भी नहीं है क्या? इतना सारका हाँ, मक्खन मिश्री ले, मिश्री भी भाई को भी थोड़ा दे दे, मिश्री ले बेटा, सबको दूंगी भी। बेने ಬೆಣ್ಣೆ ಮತ್ತೆ ಮಿಸ್ರಿ. भाई यहाँ पे लाई थी सक्रे जय श्री कृष्ण, राधे राधे. हैप्पी बर्थडे कृष्णाजी. ನಮ್ಮ ಮಮ್ಮಿ ಸ್ವಲ್ಪ ಸ್ವಲ್ಪ ಅಂತ ಕಟ್ ಮಾಡ್ಕೊಂಡು ತಡ್ತಿದ್ದಾರೆ ಪ್ರಸಾದನ. ಸೊ ಈ 56 ವೆರೈಟೀಸ್ನು ಟೇಸ್ಟ್ ಮಾಡೋಣ. ಫುಲ್ ಅಂತೂ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಅಂತ ಮಮ್ಮಿಗೆ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ವೆರೈಟೀಸ್ನು. ಈಗ ತಿಂತೀನಿ. ಸೊ ಅದೇ ನಿನ್ನೆ ರಾತ್ರಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ಸ್. ಓಕೆ ಯಾ, ಸೊ ನಿನ್ನೆ ರಾತ್ರಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ಸ್ ಅಂತೂ ಮುಗೀತು. ಆ್ಯಂಡ್ ಫೈನಲಿ ಸ್ವಲ್ಪ ರೆಸ್ಟ್ ಸಿಕ್ಕಿದೆ. ನಿನ್ನೆ ಮಲಗಿದ್ದು, ಈಗ ಬೆಳಗ್ಗೆದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 3:34 o'clock in the afternoon. ಎಲ್ಲ ಥರದ ಪ್ರಸಾದನ ಈಗ ತಿಂತಿದ್ದೀನಿ, ಆಲ್ 56 ವೆರೈಟೀಸ್ ಆಫ್ ಸ್ವೀಟ್ಸು. ದಟ್ ವಾಸ್ ಜಸ್ಟ್ ಸ್ವೀಟ್ಸ್, ಅಂದರೆ ಹೊರಗಿಂದ ತಂದಿರೋದು ಇಂಡಿಯಾ ಸ್ವೀಟ್ ಹೌಸಿಂದ. ಬಟ್ ಅದು ಬಿಟ್ಟು ಫ್ರೂಟ್ಸು, ಡ್ರೈ ಫ್ರೂಟ್ಸು, ಮನೇಲಿ ಮಾಡಿರೋ ಸ್ವೀಟ್ಸ್ ಸೇರಿಸ್ಬಿಟ್ಟು ಆಲ್ಮೋಸ್ಟ್ 101 ಸ್ವೀಟ್ಸ್ ಆಗಿಬಿಟ್ಟಿತ್ತು. ಬಟ್ ಐ ಆಮ್ ಟ್ರೈಯಿಂಗ್ ಇಂಡಿಯಾ ಸ್ವೀಟ್ ಹೌಸಿಂದ. ಈಗ ನಾನು ಫುಲ್ಲು ರೆಕಾರ್ಡ್ ಮಾಡಲ್ಲ, ಸ್ವಲ್ಪ ಮಾಡಿರ್ತೀನಿ. ಸೊ ಯಾ, ಲೆಟ್ಸ್ ಸಿ. ಎಲ್ಲ ಥರ ಸ್ವೀಟ್ಸ್ನ ಇಷ್ಟಿಷ್ಟೇ ಯಾವತ್ತೂ ತಿಂದಿರಲಿಲ್ಲ, ಇಷ್ಟು ವೆರೈಟೀಸು ಒಟ್ಟಿಗೆ ತಿಂದಿರಲಿಲ್ಲ. ಯಾ, ದಿಸ್ ಇಸ್ ತಿರುಪತಿ ಲಡ್ಡು ಓನ್ಲಿ. ಲೈಕ್ ಸಖತ್ತಾಗಿದೆ. ಈಗ ಒರಿಜಿನಲ್ ತಿರುಪತಿ ಲಡ್ಡು ಥರನೇ ಅನಿಸ್ತಿದೆ ಆ ಲಡ್ಡು. ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮೇ ಬಿ ಅದನ್ನು ವಿಡಿಯೋ ಆದಮೇಲೆ ಹಾಕ್ತೀನಿ ನಾನು. ಸೊ ನೋಡಿ, ನೀವು ಎಂಜಾಯ್ ಮಾಡಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತೀರಿ. ಆ್ಯಂಡ್ ಯಾ, see you in my next vlog. Happy Krishna Janmashtami again. Bye.